ಮೊದಲನೇದಾಗಿ ಸರ್ ನಮಸ್ಕಾರ. ಪುಸ್ತಕ ಮೇಳಕ್ಕೆ ಭಾಗಿಯಾಗಿ ಪ್ರತಿಯೊಂದು ಪುಸ್ತಕವನ್ನು ನೋಡ್ತಾ ಇದ್ದೀರಾ, ಕೊಂಡುಕೊಳ್ತಾ ಇದ್ದೀರಾ, ಖುಷಿ ಆಗ್ತಾ ಇದೆ ಸರ್. ಈ ಒಂದು ದಸರಾ ಸಂದರ್ಭದಲ್ಲಿ ಇಷ್ಟೆಲ್ಲಾ ಕಳೆಗಟ್ಟಿದೆ ಸರ್. ಇಲ್ಲಿ ಸ್ವಲ್ಪ ಜನಸಂಖ್ಯೆನೇ ಇಲ್ಲ. ಅಟ್ಲೀಸ್ಟ್ ಪುಸ್ತಕ ಕೊಂಡುಕೊಳ್ಳೋದು ಬೇಡ, ಅಟ್ಲೀಸ್ಟ್ ಆ ಪುಸ್ತಕ ಮೇಳದಲ್ಲಿ ಭಾಗಿಯಾಗುವಂಥದ್ದು ಜನಸಂಖ್ಯೆ ಇಲ್ಲ ಸರ್ ಇವತ್ತಿನ ದಿನ. ಯಾಕಂದ್ರೆ ಓದೋರೇ ಕಮ್ಮಿ ಆಗಿದ್ದಾರೆ ಮೊದಲು. ಇವಾಗ ಯಾರು ಓದೋದೇ ಇಲ್ಲ, ನಾವುಗಳೇ ಓದಬೇಕು. ಪೇಪರ್ ಓದೋರೇ ಇಲ್ಲ, ಇವಾಗ ಪುಸ್ತಕ ಎಲ್ಲಿಂದ ಓದ್ತಾರೆ? ಎಲ್ಲರೂ ಇಂಟರ್ನೆಟ್ ಯುಗ ಆ್ಯಂಡ್ ಸ್ಮಾಲ್ ಅದು ಇಂಟರ್ನೆಟ್ಟು ಸೋಷಿಯಲ್ ಮೀಡಿಯಾ ಯುಗ ಆಗಿಬಿಟ್ಟಿದೆ. ಆ ಕನ್ನಡ ನೀವು ಇವಾಗ ತಾನು ಹೇಳ್ತಾ ಇದ್ರಿ, ಒಂದೊಂದು ಕಾದಂಬರಿನಲ್ಲೂ ಪೂರ್ತಿ ಒಳಗಡೆ ಹೋದರೆ ಆ ಕನ್ನಡನ ಅರ್ಥ ಮಾಡ್ಕೋಬೋದು. ಮೊದಲು ಇನ್ನೊಂದೇನು ಅಂದರೆ, ಎಷ್ಟೋ ಜನ ಕನ್ನಡದವ್ರಿಗೆ ಕನ್ನಡ ಬರೋಲ್ಲ, ಯಂಗರ್ ಜನ್ರೇಷನ್ಗೆ. ನಾವುಗಳೆಲ್ಲ ನಾವು ಓದಿದ್ದೆಲ್ಲ ಕರ್ನಾಟಕದಲ್ಲಲ್ಲ, ನಾವು ಕರ್ನಾಟಕದವರೇ ಆದ್ರೇನು ನಾವು ಓದಿದ್ದೆಲ್ಲ ಬಾಂಬೆನಲ್ಲಿ, ಆದ್ರೇನು ಕನ್ನಡ ಮೀಡಿಯಂ 4th ಸ್ಟ್ಯಾಂಡರ್ಡ್ ಅವ್ರಿಗೆ. ಇವತ್ತು ಬರೀ ಕನ್ನಡ ಪುಸ್ತಕನೇ ಓದೋದು. ನಾವು ದಕ್ಷಿಣ ಭಾರತದಲ್ಲಿ ನೋಡಿದ್ರೆ ತಮಿಳ್ನಾಡಿನವರು ತಮಿಳಲ್ಲೇ ಮಾತಾಡ್ತಾರೆ, ತೆಲುಗುನವರು ತೆಲುಗುನಲ್ಲೇ ಮಾತಾಡ್ತಾರೆ, ಕನ್ನಡದವ್ರು ಕನ್ನಡದಲ್ಲಿ ಮಾತಾಡೋದು. ಅದಕ್ಕೆ ನಾವು ಬೇರೆಯವ್ರು ಯಾಕೆ ಕನ್ನಡ ಕಲ್ತ್ಕೊಳ್ಳಲ್ಲ ಅಂತ ನಮ್ದು ಕನ್ನಡ ಯಾವಾಗಲೂ ಒಂದೇ ತಿಂಗಳು, ನವಂಬರ್ ತಿಂಗಳು. ಅವತ್ತು ದಿನ ಯಾವುದೋ ಹಳದಿ ಕೆಂಪು ಬಾಟ ಇಟ್ಕೊಂಡು ಓಡಾಡೋದು, ಬಾಕಿಯವ್ರ ಮೇಲೆ ಕಲ್ಲೆಸಿತೀನಿ ಅಂದರು ಮೊನ್ನೆ ಹಿಂದಿ ಇದಕ್ಕೆ. ಬಾಕಿ ಭಾಷೆನ ನಾವು ಇದು ಮಾಡಬಾರ್ದು. ನಮ್ಮ ಭಾಷೆ ಓದೋರು ಯಾರು? ಕನ್ನಡದವ್ರು ಓದಲ್ಲ. ಮೊದಲು ಕನ್ನಡದವ್ರು ಓದಿದ್ರೆ ಅಲ್ಲಿ ಏನಾಗತ್ತೆ ಅಂದರೆ ಕನ್ನಡದವ್ರು ಓದ್ತಾರೆ. ನಾವು ಕನ್ನಡದವ್ರು ಓದಲ್ಲ. ನಮ್ದೇನು ಅಂದರೆ ಅದು ಬಂದ್ಬಿಟ್ಟಿದೆ ಮನಸ್ಸಲ್ಲಿ. ಕನ್ನಡ ಮೀಡಿಯಂ ಹೋದ್ರೆ, ಕನ್ನಡ ಪುಸ್ತಕಗಳಿದ್ರೆ, ಮನೆಯಲ್ಲಿ ಕನ್ನಡ ಪುಸ್ತಕ ಇದ್ರೇ ತಪ್ಪು ಅಂತ. ಕನ್ನಡ ಪೇಪರ್ ಓದಿದ್ರೆ ಏನೋ ತಪ್ಪು. ನಮಗೆ ಓದೋ ಹವ್ಯಾಸ ಇದೆ. ಎಲ್ಲ ಪ್ರತಿ ವರ್ಷವೂ ನಾವು ಪುಸ್ತಕ ಮೇಳಕ್ಕೆ ಬಂದು ಎಲ್ಲ ಬುಕ್ಸ್ಗಳನ್ನ ತಗೊಳ್ತೀವಿ. ಅದೇ ಥರ ಈ ಸಲಿನೂ ಬಂದು ತಗೊಳ್ತಾ ಇದ್ದೀವಿ. ಆಹಾರ ಮೇಳ ಅದು ಇದು ಬೇರೆ ಎಲ್ಲ ಹೋಗೋದು ಜನಗಳು ಇಲ್ಲಿಗೆ ಬರೋದು ಕಡಿಮೆ, ತುಂಬಾ ಕಡಿಮೆ. ನಾನು ನೋಡ್ತಾ ಇದ್ದೀನಿ, ಅಲ್ಲಿ ಹೋದರೆ ಇದು ಇಲ್ಲಿ ಇದನ್ನ ಹವ್ಯಾಸ ಮಾಡ್ಕೋಬೇಕು. ಪುಸ್ತಕ ಓದುವಂಥ ಹವ್ಯಾಸ ಮಾಡ್ಕೋಬೇಕು. ಅದರಿಂದ ಎಲ್ಲ ನಮ್ಮ ಹೌದು. ಆಕ್ಚುಲ್ ಆಗಿ ನಿಜ ಹೇಳ್ಬೇಕಂದ್ರೆ ಶುದ್ಧವಾಗಿ ಕನ್ನಡ ಮಾತಾಡೋರು ಸಿಗದೆ ಇವಾಗ ಒಂದು ಮೈಸೂರು ಈ ತರ ಜಾಗದಲ್ಲಿ ಬಿಟ್ರೆ ಶುದ್ಧವಾಗಿ ಕನ್ನಡ ಪ್ರತಿಯೊಬ್ಬರಿಗೂ ನನ್ನಿಂದ ಸೇರಿ ತಕ್ಷಣ ಇಂಗ್ಲಿಷ್ ಸೇರಿಸ್ಬಿಡ್ತೀವಿ. ಈ ಕನ್ನಡ ಈ ಭಾಷೆನ ನಾವು ಉಳಿಸ್ಬೇಕಾದ್ರೆ ಮತ್ತೆ ಬೆಳೆಸ್ಬೇಕಾದ್ರೆ ನಾವುಗಳು ನಿಜವಾಗ್ಲೂ ಈ ಪುಸ್ತಕಗಳನ್ನ ಆಮೇಲೆ ಈಗ ಒಂದು ಪುಸ್ತಕ ಬರಿಬೇಕಾದ್ರೆ ಅದ್ರ ಹಿಂದೆ ಇರುವಂತ ಒಂದು ಶ್ರಮ ಮತ್ತೆ ಇದು ತುಂಬಾ ಇದಿರುತ್ತೆ. ಅದನ್ನ ನಾವು ಇದೇನು 40 ರೂಪಾಯಿ ಪುಸ್ತಕ ಪ್ರತಿಯೊಬ್ಬರು ನಾನು ನೋಡ್ದಂಗೆ ಫಸ್ಟು ಮುಂದಿನ ಪೇಜ್ಗಿಂತ ಹಿಂದ್ಗಡೆ ಪುಸ್ತಕದ ಬೆಲೆ ಏನು ನೋಡ್ಬಿಟ್ಟು ಇದು ಮಾಡ್ತಾರೆ. ಅದು ಭಾಳ ತಪ್ಪು. ಅದ್ರ ಒಳಗಡೆ ಇರುವಂಥ ಇದು 40 ರೂಪಾಯಿನ ಪುಸ್ತಕ ಇರ್ಬೋದು, 400 ರೂಪಾಯಿನ ಪುಸ್ತಕ ಇರ್ಬೋದು, ಅದ್ರ ಒಳಗಡೆ ಇರುವಂಥ ಕಾವ್ಯ ಮತ್ತು ಇದು ಎಲ್ಲ ತುಂಬ ಇಂಪಾರ್ಟೆಂಟ್. ಅದನ್ನು ಓದಿದ್ರೆ ನಾವು ನಮ್ಮ ಇದನ್ನು ಇಂಪ್ರೂವ್ ಮಾಡ್ಕೋಬೋದು. ಒಳ್ಳೇದು.